ಶ್ರೀ ಕ್ಷೇತ್ರ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚನ್ನಕೇಶ್. ಇತಿಹಾಸ ಪ್ರಸಿದ್ಧ ನಾಗಮಂಗಲದ ಚನ್ನಕೇಶ್ವರ ಸ್ವಾಮಿನ ನೀವೆಲ್ಲರೂ ಕೂಡ ನೋಡಿದ್ರಿ. ಹೇಗಿದೆ 12ನೇ ಶತಮಾನದ ದೇವಸ್ಥಾನ. ಪಾಳೆಗಾರರ ಆಳ್ವಿಕೆ ಇತ್ತು ಅಂತ ಹೇಳಲಾಗುತ್ತೆ. ಹಾಗೆ ಹೊಯ್ಸಳರು, ವಿಜಯನಗರ ಅರಸರು, ಇನ್ನು ಬಹಳಷ್ಟು ಜನರ ಸಂಪರ್ಕ ಆಳ್ವಿಕೆ ಈ ದೇವಸ್ಥಾನಕ್ಕಿದೆ. ಈ ದೇವಸ್ಥಾನದ ಬಗ್ಗೆ ಬಹಳಷ್ಟು ತಿಳ್ಕೊಂಡಿದ್ದೀರಿ. ಈ ದೇವಸ್ಥಾನದಲ್ಲಿ ನಡೀತಕ್ಕಂಥ ಪೂಜಾ ವಿಧಿವಿಧಾನಗಳನ್ನ ಇಲ್ಲಿನ ಪ್ರಧಾನ ಅರ್ಚಕರಾದಂಥ ನಾರಾಯಣ ಗುರುಗಳೇ ನಮಸ್ಕಾರ ಗುರುಗಳೇ. ಈ ಕಾರ್ಯಕ್ರಮದಲ್ಲಿ ಚನ್ನಕೇಶ್ವರ ಸ್ವಾಮಿಯ ಒಂದು ದರ್ಶನ ಜೊತೆಗೆ ಈ ಸ್ಥಳದಲ್ಲಿ ನಡೀತಕ್ಕಂಥ ಪೂಜಾ ವಿಧಿವಿಧಾನಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಾವು ತಿಳಿಸ್ಕೊಡ್ಬೇಕು ಗುರುಗಳೇ. ಕೇಶವಾಯ ನಮಸ್ಸರ್ವ ನಯನಾನಂದಮೂರ್ತಯೇ ಅನಂತ ಕ್ಷೇತ್ರನಾಥಾಯ ಸತ್ಯಜ್ಞಾನಾಯ ವಿಷ್ಣವೇ ಶ್ರೀವತ್ಸವಾಂಕಿತ ಪಕ್ಷಂ ಸದವನೇವತಾದರಂ ಶ್ರೀಧರಂ ಶ್ರೀಮತ್ ಕೌಸ್ತುಭ ಶೋಭಿನಂ ಮಣಿಗಣೈರ್ ನಾನಾವಿಧೈರ್ಭೂಷಿತಂ ಶ್ರೀಮತ್ಕಾಂತಿ ವಿಮೋಹಿತಂ ಅಯಜನಂ ಶ್ರೀ ಸೌಮ್ಯಕಂ ಕೇಶವಂ ಶ್ರೀ ಭೂಮ್ಯಾದಿ ಸುಸೇವಿತಂ ಪಣಿಪುರ ಲಂಕಾರ ಮೀಶಮಿಗೆ. ಈ ಕ್ಷೇತ್ರ ಪಣಿಪುರ ಅನಂತ ಕ್ಷೇತ್ರ ನಾಗಮಂಗಲ ಅಂತೇಳಿ ವಿಶೇಷವಂತಹದ್ದು ಕರೆಯಲ್ಪಟ್ಟು ಈಗ ಜನರ ಬಾಯಿ ಬಳಿಕೆಯಿಂದ ನಾಗಮಂಗಲ ಆಗಿದೆ. ಈ ಕ್ಷೇತ್ರದ ಒಡೆಯ ಸೌಮ್ಯಕೇಶವ. ಇವರಿಗೆ ಸೌಮ್ಯಕೇಶವ, ಚನ್ನಕೇಶವ, ಲಕ್ಷ್ಮೀಕೇಶವ ಅಂತೇಳಿ ಅನ್ವರ್ಥನಾಮಗಳಿದೆ. ಈ ಕ್ಷೇತ್ರದಲ್ಲಿ ಹೊಯ್ಸಳರ ಕಾಲದಲ್ಲಿ ಕಟ್ಟಿರ್ತಕ್ಕಂತಹ ಸುಮಾರು 10-11ನೇ ಶತಮಾನದ ದೇವಸ್ಥಾನವಾಗಿದೆ. ತ್ರಿಕುಟಾಚಲ ಸಾನ್ನಿಧ್ಯ. ಮೂಲ ಸ್ಥಾನದಲ್ಲಿ ಕೇಶವ ಶಂಕು ಚಕ್ರ ಗದಾ ಪದ್ಮದಲ್ಲಿದ್ದಾನೆ. ಭಾಳ ವಿಶೇಷ. ಎಲ್ಲ ದೇವರಿಗೂ ಬಲಗೆಯಲ್ಲಿ ಚಕ್ರ ಇದ್ದರೆ ಇವರಿಗೆ ಬಲಗೆಯಲ್ಲಿ ಶಂಕು, ಎಡಗೆಯಲ್ಲಿ ಚಕ್ರ, ಗದಾ ಪದ್ಮ ಇದ್ದಾರೆ. ತ್ರಿಕುಟಾಚಲ ಸಾನ್ನಿಧ್ಯ. ಮೂಲ ಸ್ಥಾನದಲ್ಲಿ ಕೇಶವ ಶ್ರೀದೇವಿ ಭೂದೇವಿ ಸಮೇತ ಇದ್ದಾರೆ. ಬಲಭಾಗದಲ್ಲಿ ಕೃಷ್ಣ ರುಕ್ಮಿಣಿ ಸತ್ಯಭಾಮ ಅನುಗ್ರಹವಾಗಿದ್ದಾರೆ. ಎಡಭಾಗದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಲಕ್ಷ್ಮಿನ ತೊಡೆ ಮೇಲೆ ಕೂಡಿಸ್ಕೊಂಡು ಛತ್ರೀಭೂತ ಪಣೀಂದ್ರವಾಗಿ ನರಸಿಂಹಸ್ವಾಮಿ ಇಲ್ಲಿದ್ದಾರೆ. 5 ಸರ್ಪದಲ್ಲಿದ್ದಾರೆ. ಈ ಕ್ಷೇತ್ರ ನಾಗಮಂಗಲದಲ್ಲಿ ಮೇಲಭಾಗದಲ್ಲಿ 100 ಶಂಕುನ ಈಗ ಗಮನಿಸಿದ್ರೆ ತಾವು ಅದೇ ಸರ್ಪ ಸುತ್ತಕೊಂಡಿದ್ದಾರೆ. ಬಲಮರಿ ಶಂಕ, ಕಮಲದ ಮಗ್ಗು 100ನೇ ಶಂಕುಗೆ. ಈ ಕ್ಷೇತ್ರದಲ್ಲಿ ಈ ನಾಗದೋಷ ಸರ್ಪದೋಷಗಳ ಪರಿಹಾರ ಕ್ಷೇತ್ರ ಅಂತಕ್ಕಂಥದ್ದು ಬಿಂಬಿತವಾಗಿದೆ. ಇವತ್ತು ಕೂಡ ಮಾಡ್ತಾ ಇದ್ದೀರಾ? ಪರಂಪರೆ ಮುಂದುವರ್ಸ್ಕೊಂಡ್ ಬರ್ತಾ ಇದ್ದೀರಾ? ಅನಾದಿ ಕಾಲದಿಂದ ಈ ಕೈಂಕರ್ಯ ಸೇವೆ ದೋಷ ಪರಿಹಾರ ಅಥವಾ ಭಕ್ತಾದಿಗಳು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಇಲ್ಲಿ ವಿಶೇಷವಾಗಿ ಪ್ರತಿ ವರ್ಷವೂ ಪಾಲ್ಗೊಳ್ಳ ಮಾಸದಲ್ಲಿ ಸಪ್ತಾಹೋತ್ಸವ 7 ದಿವಸಗಳ ಕಾಲ ರಥೋತ್ಸವ ನಡೆಯುತ್ತೆ. ಯುಗಾದಿ ದಿವಸ ದೊಡ್ಡ ಗರುಡೋತ್ಸವ, ನರಸಿಂಹ ಜಯಂತಿ, ಕೃಷ್ಣ ಜಯಂತಿ, ಅಮ್ಮನವರ ವರ್ಧಂತಿ, ಮತ್ತು ರಾಮಾನುಜಾಚಾರ್ಯ ತಿರುನಕ್ಷತ್ರ, ಸುದರ್ಶನ ಭಾರತ ನಕ್ಷತ್ರ, ಹನುಮ ಜಯಂತಿ, ಹೀಗೆ ಅನಂತವಂತಹ ಸೇವಾ ಕೈಂಕರ್ಯ ನಡೀತಾ ಇರುತ್ತೆ. ಭಕ್ತಾದಿಗಳೆಲ್ಲ ಭಗವಂತನ ಕೃಪೆ ಪಾತ್ರ ಆಗ್ತಾರೆ. ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಯಾವ ಒಂದು ದೋಷ ಇದ್ರೂ ಸಹ ಕೇಶವ ಕ್ಲೇಶನಾಶ ಅಂತ ಹೇಳ್ಕೊಂಡಾನೆ. ಕೇಶವ ಅಂದರೆ ಕೃಷ್ಣ ಅವತಾರದಲ್ಲಿ ಕೇಶಿ ಅಂತಕ್ಕಂತಹ ರಾಕ್ಷಸರು ಸಂಬರಿಸ್ತಾರೆ. ಕೇಶವ ಅಂತ ಹೆಸರು ಪ್ರಾಪ್ತವಾಗುತ್ತೆ. ಇಲ್ಲಿ ದೊಡ್ಡ ಗರುಡೋತ್ಸವದಲ್ಲಿ ಮುಂಭಾಗದಿರ್ತಕ್ಕಂಥ ಗರುಡಗಂಬಕ್ಕೆ ದೀಪಾರಾಧನೆ ಆಗುತ್ತೆ. ಇದು ಬಹಳ ವಿಶೇಷವಂತಹ ಐತಿಹ್ಯವಂತ ಕ್ಷೇತ್ರ. ವಿಜಯನಗರ ಅರಸ ಕಾಲದಲ್ಲಿ ಮುಂಭಾಗ ಗೋಪುರಗಳು ಕಟ್ಟಿದ್ದಾರೆ. ಕೇಶವ ಕ್ಲೇಶನಾಶನ ಸರ್ವೇ ಜನಾಃ ಸುಖಿನೋ ಭವಂತು ಲೋಕಾ ಸಮಸ್ತಾಃ ಸುಖಿನೋ ಭವಂತು. ಇದು ಯಾರ ಆಳ್ವಿಕೆಯಲ್ಲಿ ದೇವಸ್ಥಾನವನ್ನ ಕಟ್ಟಿದ್ರು? ಇದು ಹೊಯ್ಸಳರ ಜಗದೇವರಾಯ ಅಂತಕ್ಕಂಥದ್ದು ನಮ್ಗೆ ಶಾಸನ ಪ್ರಕಾರ ಸಿಗುತ್ತೆ. ಜಗದೇವರ ಕಾಲದಲ್ಲಿ 10-11ನೇ ಶತಮಾನದಲ್ಲಿ ಆಗಿರ್ತಕ್ಕಂಥದ್ದು. ಮುಂಭಾಗ ಗೋಪುರವೆಲ್ಲ ರಾಜಗೋಪುರವೆಲ್ಲ ಕೃಷ್ಣದೇವರಾಯ ಆಗಿರ್ತಕ್ಕಂಥದ್ದು ಅಂತೇಳಿ ಒಂದು ಶಾಸನ ಹೇಳುತ್ತೆ. ಆ ಪ್ರಕಾರ ಈ ದೇವಸ್ಥಾನದ ವಿಶೇಷ. ಇದು ದೇವಾಲಯಗಳ ನಗರ ಅಂತಾನೆ ವಿಶೇಷ. ನಾಗಮಂಗಲ ಪೂರ್ತಿ ಮರಗೋಡಮಂಗುಡಿ ಇರ್ಬೋದು, ಹಿಂದ್ಗಡೆ ಯೋಗಾನಂದ ಸ್ವಾಮಿ ದೇವಸ್ಥಾನ, ಕಾಳಿಕಾ ಕಮಟೇಶ್ವರ ಸ್ವಾಮಿ ದೇವಸ್ಥಾನ, ನಗರೇಶ್ವರ, ಭುವನೇಶ್ವರ, ಕೊಳದ ವೆಂಕಟರಮಣ ಸ್ವಾಮಿ, ಮತ್ತೆ ವೀರಭದ್ರ ದೇವಸ್ಥಾನ, ಹೀಗೆ ಸುತ್ತಲೂ 3-6 ದೇವಸ್ಥಾನ ಇರ್ತಕ್ಕಂತಹ ಗತವೈಭವದ ಕ್ಷೇತ್ರ, ದೇವಾಲಯನ ನಗರ ಅಂತಾನೆ ಇದಕ್ಕೆ ವಿಶೇಷವಾಗಿದೆ. ಸುಮಾರು ಎಷ್ಟು ವರ್ಷಗಳಾಗಿರ್ಬೋದು ಈ ದೇವಸ್ಥಾನಕ್ಕೆ ಇತಿಹಾಸ? ಇದೆಲ್ಲ ಒಂದು 1000 ವರ್ಷ. 1000 ವರ್ಷ. 10-11ನೇ ಶತಮಾನ, 1000 ವರ್ಷದ ನಿಧಿ. ಓಕೆ. ಇಲ್ಲಿಗೆ ಬಂದ್ರೆ ಭಕ್ತರು ಏನೆಲ್ಲ ಒಂದು ಪೂಜೆ ಕೈಂಕರ್ಯಗಳು ಸಿಗುತ್ತೆ? ಇಲ್ಲಿ ಪೂಜೆಗೆ ವಿಶೇಷ ಯಾವ ಸಮಯಕ್ಕೆ ಬರಬೇಕು? ಸಾಮಾನ್ಯವಾಗಿ 9 ಗಂಟೆ, 8:30, 9 ಗಂಟೆಯಿಂದ ಪೂಜೆ ಪ್ರಾರಂಭ ಆಗುತ್ತೆ.
10-10:30 ಗಂಟೆಗೆ ಬಂದು ಭಕ್ತಾದಿಗಳು ಅಂಕಾಯಿ ಪೂಜೆ ಮಾಡಿಸೋದು, ಅಷ್ಟೋತ್ತರ ಮಾಡಿಸ್ತಕ್ಕಂಥದ್ದು ಮಾಡಿಸ್ತಾರೆ. ಈ ಕ್ಷೇತ್ರದ ವಿಶೇಷವಾಗಿರುತ್ತೆ. ಇಲ್ಲಿ ಭಕ್ತಾದಿಗಳು ಅವರ ಅನಂತ ಪೂಜೆಗೋಸ್ಕರ ಬೇಡ್ಕೊಂಡು ಹೋಗ್ತಾರೆ. ಅದೆಲ್ಲ ಕಾರ್ಯದಿಂದ ಅವ್ರಿಗೆ ಸಕ್ಸಸ್ ಆಗುತ್ತೆ. ಅದು ವಿಶೇಷವಂತ ಕ್ಷೇತ್ರ ಇದು. ಥ್ಯಾಂಕ್ ಯು ಗುರುಗಳೇ. ಬಹಳಷ್ಟು ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ತಾವು ತಿಳಿಸ್ಕೊಟ್ರಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಹಳಷ್ಟು ಜನ ಸನ್ನಿಧಿಗೆ ಬಂದಿದ್ವಿ. ಎಲ್ರಿಗೂ ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತೀನಿ. ಥ್ಯಾಂಕ್ ಯು ಸರ್ವೇ ಜನ ಸುಖಿನೋ ಬಂತು, ಲೋಕ ಸಮಸ್ತ ಸುಖಿನೋ ಬಂತು.